ಮನೇಲಿ ಮಾಡ್ತಿರೋರು ವಾರ್ಮಪ್ ಮಾಡ್ಕೊಳ್ಳಿ. ನಂತರ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ನಂತರ ಇದು ಸಮಸ್ಥಿತಿ ಮುಂಚೆನೂ ತೋರಿಸಿದೆ ಹೇಗೆ ಮಾಡೋದು ಅಂತೇಳಿ. ನಮ್ಮ ಶರೀರಕ್ಕೆ ಬೇಕಾಗಿರೋವಂಥದ್ದು, ಶರೀರ ಸರಿಯಾಗಿ ಸುಸ್ಥಿತಿಲಿ ಇರಬೇಕು ಅಂದರೆ ಸಮಸ್ಥಿತಿ ಕರೆಕ್ಟಾಗಿ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಕಾಲುಗಳು ನೇರ ಇಟ್ಕೊಂಡು ನಿಂತ್ಕೊಂಡಾಗ ಬ್ಯಾಲೆನ್ಸ್ ಸಿಗುತ್ತೆ, ಕಾಲುಗಳಿಗೆ ಶಕ್ತಿ ಬರುತ್ತೆ, ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ ಮತ್ತು ಬ್ರೀದಿಂಗ್ ಈಸಿ ಇರುತ್ತೆ. ಇಲ್ಲಿ ಇವಾಗ ಸಮಸ್ಥಿತಿನಲ್ಲಿ ನಿಂತ್ಕೊಳ್ಳಿ, ವಿತೌಟ್ ಬ್ರಿಕ್ಕಲ್ಲಿ ಮಾಡಿ, ಆಮೇಲೆ ವಿತ್ ಬ್ರಿಕ್ಕಲ್ಲಿ ಮಾಡಿವ್ರಂತೆ. ಸಮಸ್ಥಿತಿನಲ್ಲಿ ನೇರ ನಿಂತ್ಕೊಳ್ಳಿ, ಪಾದಗಳನ್ನು ಸೇರಿಸಿ, ಕೈಗಳು ನೇರ ನೆಲದ ಕಡೆಗೆ ಎಳಿತಾ ಇರಿ, ಬೆನ್ನೇರ ಇರಲಿ, ತೈ ಕಾಫ್ ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಬಟಕ್ ಸ್ಟ್ರೈಟ್ ಮಾಡಿ, ಕುತ್ತಿಗೆ ನೇರ ಇರಲಿ, ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ, ಉಸಿರಾಟವನ್ನು ಗಮನಿಸ್ತಾ ಇರಿ. ವಿತೌಟ್ ಬ್ರಿಕ್ಕಲ್ಲಿ ಮಾಡುವಾಗ ಹೇಗಿದೆ ಅಂತ ಗಮನಿಸ್ಕೊಳ್ಳಿ. ಈಗ ವಿತ್ ಬ್ರಿಕ್ಕಲ್ಲಿ ಮಾಡಿ, ಸಮಸ್ಥಿತಿ ವಿತ್ ಬ್ರಿಕ್ಕಲ್ಲಿ. ತೊಡೆ ಮಧ್ಯಕ್ಕೆ ಇಟ್ಕೋಬೇಕು, ಬ್ರಿಕ್ಕನ್ನು ಸಡಿಲ ಬಿಡಬಾರ್ದು. ಸಡಿಲ ಬಿಟ್ಟರೆ ನಿಮ್ಮ ಕಾಲುಗಳ ಮೇಲೆ ಬೀಳುತ್ತೆ. ಈಗ ಗಮನಿಸಿ, ಈಗ ನಾವೇನು ಕರೆಕ್ಷನ್ ಮಾಡ್ಕೊಳ್ಳೋದೇ ಬೇಕಿಲ್ಲ ವಿತ್ ಬ್ರಿಕ್ಕಲ್ಲಿ ಮಾಡುವಾಗ. ವಿತ್ ಬ್ರಿಕ್ಕಲ್ಲಿ ಮಾಡಬೇಕಾದ್ರೆ ತಾನಾಗೆ ಕಾಲುಗಳೆಲ್ಲ ನೇರ ಆಗುತ್ತೆ, ತೈ ಸ್ಟ್ರೆಚ್ ಆಗ್ತಾ ಇರುತ್ತೆ, ಹಿಪ್ಸ್ ಭಾಗ ಟೈಟ್ ಆಗುತ್ತೆ, ಎದೆ ಭಾಗ ವಿಶಾಲ ಆಗ್ತಾ ಇರುತ್ತೆ, ಉಸಿರಾಟ ನಿಧಾನಕ್ಕೆ ನಡೀತಾ ಇರುತ್ತೆ. ಗಮನಿಸ್ತಾ ಬನ್ನಿ, ಕಣ್ಮುಚ್ಚಿ ಗಮನಿಸಿ ಒಂದು ಸಲ. ವಿತ್ ಬ್ರಿಕ್ಕಲ್ಲಿ ಮಾಡಬೇಕಾದ್ರೆ ಶರೀರ ಸ್ವಲ್ಪನೂ ಅಳ್ಳಾಡೋದಿಲ್ಲ. ಹೀಗಾಗಿ ಕೈಗಳನ್ನು ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ತಾಡಾಸನ, ಹಸ್ತಗಳನ್ನು ಸೇರಿಸಿ, ಕೈ ಬೆಳಿನ ತುದಿ ಎಲ್ಲ ನೇರ ಸೀಲಿಂಗ್ ಕಡೆಗಿರಲಿ. ಈಗ ಹಸ್ತಗಳನ್ನು ಸೇರಿಸಿದಾಗ ಕೈಗಳು ಜಾಸ್ತಿ ನೇರ ಆಗಲ್ಲ, ಅದರಿಂದ ಕೈ ಬೆರಳನ್ನು ಲಾಕ್ ಮಾಡಿ ಎಲ್ಲ ಬೆರಳನ್ನು ಸೇರಿಸಿ ಎಳ್ಕೊಳ್ಳಿ ಪೂರ್ತಿ. ಹಸ್ತಗಳನ್ನು ಟರ್ನ್ ಮಾಡಿ, ರಿಸ್ಟನ್ನು ಎಳಿರಿ ಸೀಲಿಂಗ್ ಕಡೆಗೆ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಕೈನ ಹೆಬ್ಬೆರಳನ್ನು ಸೇರಿಸ್ಬಿಟ್ಟು ಎಳ್ಕೊಳ್ಳಿ. ಈಗ ಹಾಗೇ ಹಿಂದಕ್ಕೆ ಹೋಗಿ ಬ್ಯಾಕ್ ಬೆಂಡಿಂಗ್ ಮಾಡಿ, ಕೈಗಳನ್ನು ಎಳಿತಾ. ವಿತ್ ಬ್ರಿಕ್ಕಲ್ಲಿ ಮಾಡ್ತಿರೋದ್ರಿಂದ ಲಂಬರ್ ಭಾಗ ಚೆನ್ನಾಗಿ ಲಿಫ್ಟ್ ಆಗುತ್ತೆ, ಸ್ಟ್ರೆಚ್ ಆಗಿ ಹಿಂದಕ್ಕೆ ಬೆಂಡ್ ಮಾಡಿದಾಗ ಸ್ವಲ್ಪನೂ ಡ್ಯಾಮೇಜ್ ಆಗೋಲ್ಲ, ಅಂದರೆ ನೋವು ಬರೋಲ್ಲ ಬೆನ್ನಿನ ಭಾಗದಲ್ಲಿ. ಬಟಕ್ ಸ್ಟ್ರೈಟ್ ಇರೋದ್ರಿಂದ, ಬೆನ್ನು ರಿಬ್ಸ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರೋದ್ರಿಂದ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಈಗ ನಿಧಾನ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ. ಹಾಗೆ ಈಗ ಕೈಗಳನ್ನು ಪಕ್ಕಕ್ಕೆ ತೊಗೊಂಡು ಕೆಳಗಡೆ ಬಿಡಿ. ಸ್ಥಿತಿನಲ್ಲಿರುವಾಗ ಚೆನ್ನಾಗಿ ಉಸಿರಾಟ ನಡೀತಾ ಇರಬೇಕು. ಈಗ ಬ್ರಿಕ್ಕನ್ನು ಸೈಡ್ಗೆ ಇಡಿ. ಕಾಲುಗಳೊಂದು ಸಲ ಹಿಂಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲುಗಳು ಬೇಕಾದ್ರೆ ಈಗ ಮೇಲಕ್ಕೆ ತೊಗೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಒಂದು ಸಲ ಮಡಿಸಿ. ಈಗ ತ್ರಿಕೋನಾಸನ ವಿತ್ ಬ್ರಿಕ್ಕಲ್ಲಿ ಕಾಲು ದೂರ ಮಾಡ್ಕೊಳ್ಳಿ. 3.5 ಅಡಿ ಅಂತರ ಇರಬೇಕು ಕಾಲುಗಳು, ನಿಮ್ಮ ಹೈಟಿಗೆ ನೋಡಿಕೊಂಡು ದೂರ ಮಾಡ್ಕೊಳ್ಳಿ. ಈಗ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಬಲಪಾದ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಪಾದದ ಹೊರಂಚನೊತ್ತಿ. ಎಡಪಾದದ ಹೆಬ್ಬೆರಳು ಲೈನ್ಗೆ ಬಲ ಹಿಮ್ಮಡಿ ಬರಬೇಕು, ಆಗ ಪೃಷ್ಠದ ಭಾಗ ಜಾಸ್ತಿ ಹಿಂದಕ್ಕೆ ಹೋಗಲ್ಲ. ನೀವು ಬಲಪಾದ ಹಿಂದಕ್ಕೆ ಇಟ್ಕೊಂಡ್ರೆ ಬಟಕ್ಸ್ ಜಾಸ್ತಿ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಇದು ತ್ರಿಕೋನಾಸನ ಮಾಡ್ತಿರೋದು, ಟ್ರಯಾಂಗಲ್ ಶೇಪ್ ಬರಬೇಕು. ಅದರಿಂದ ನಾವು ನಿಂತ್ಕೊಳ್ಳೋಗ್ಲೇ ಕರೆಕ್ಟ್ ಸ್ಥಿತಿನಲ್ಲಿ ನಿಂತ್ಕೊಂಡ್ರೆ ಮಾಡುವಾಗ ಈಸಿ ಇರುತ್ತೆ. ಈ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಪಕ್ಕಕ್ಕೆ. ಎಡಗಡೆ ರಿಪ್ ಸ್ವಲ್ಪ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ, ಸೊಂಟದ ಭಾಗ. ಈ ಕೈಗಳನ್ನು ಎಳಿತಾ ಇನ್ಹೇಲ್ ಎಕ್ಸೇಲ್ ತ್ರಿಕೋನಾಸನ. ಬ್ರಿಕ್ಕನ್ನು ಆ್ಯಂಕಲ್ ಲೈನಲ್ಲಿ ಇಟ್ಕೊಳ್ಳಿ. ಕೆಳಗಡೆ ಬ್ರಿಕ್ಕು ಆ್ಯಂಕಲ್ ಲೈನಲ್ಲಿ, ಆ್ಯಂಕಲ್ ಲೈನಲ್ಲಿ ಹಿಂದಕ್ಕೆ ಇನ್ನೂ ಸ್ವಲ್ಪ ಹಿಮ್ಮಡಿ ಲೈನ್ಗೆ, ಆದಷ್ಟು ಹಿಮ್ಮಡಿ ಲೈನಿಗೆ ತೊಗೋಬೇಕು. ಈಗ ಎಡಗೈ ಸ್ಟ್ರೆಚ್ ಮಾಡ್ಕೊಳ್ಳಿ. ಕುತ್ತಿಗೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಗೈ ಬೆರಳು ಕಡೆಗಿರಲಿ ದೃಷ್ಟಿ. ಎಡಗಡೆ ರಿಪ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಗಡೆ ತೊಡೆ ಭಾಗ ಹಿಂದಕ್ಕಿರಲಿ. ಸ್ಲೋಲಿ ಕಮ್ ಅಪ್. ಪಾದ ಒಳಕ್ಕೆ ಸೇರಿಸಿ.
ಈಗ ಏನು ಮಿಸ್ಟೇಕ್ ಆಗುತ್ತೆ ಅಂತ ಇವಾಗ ತೋರಿಸ್ತೀನಿ. ಮಾಡಿ ಇರೋದು ಮಿನ್ನನೆ ಮಾಡಿ, ಎಡಪಾದ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಈಗ ಕೆಲವರು ಬ್ರಿಕ್ ಇಲ್ಲಿ ಇಟ್ಕೊಂಡಿದ್ರಲ್ವಾ, ಇಲ್ಲಿ ಇಟ್ಕೊಂಡ್ರೂ ಸರಿಯಾಗಲ್ಲ, ಇಲ್ಲಿ ಇಟ್ಕೊಂಡ್ರೂ ಸರಿಯಾಗಲ್ಲ, ಇಲ್ಲಿ ಇಟ್ಕೋಬೇಕು ಬ್ರಿಕ್ಕು. ಹತ್ತಿರ ಬನ್ನಿ. ಈಗ ಬ್ರಿಕ್ ಇಲ್ಲಿ ಇಟ್ಕೊಂಡಿರಬೇಕು. ಅಂದರೆ ಕೈ ಇಲ್ಲಿ ಕೆಳಗೆ ತೊಗೊಂಡಾಗ ಏನಾಗುತ್ತೆ, ಈ ಪೋರ್ಷನ್ ಹಿಂದಕ್ಕೆ ಬರುತ್ತೆ, ಈ ಭಾಗ ಹಿಂದಕ್ಕೆ ಬಂದು ಹೋಗಿ ಸ್ಥಿತಿಗೆ ಯೂಸಲ್ಲಿ ಮಾಡ್ತಾರಲ್ಲ ಆ ಥರ ಹೋಗಿ, ಮಾಮೂಲಿ ಮಾಡೋ ಥರ ಹೋಗಿ ನೋಡಿ, ಹೀಗೆ ಹೋಗ್ತಾ ಇರುತ್ತೆ. ಅಂದರೆ ಈ ಭಾಗ ಹಿಂದಕ್ಕೆ ಬರ್ತಾ ಇರುತ್ತೆ ಜಾಸ್ತಿ, ತಲೆ ಮುಂದಕ್ಕೆ ಹೋಗುತ್ತೆ, ಭುಜ ಮುಂದಕ್ಕೆ ಹೋಗ್ತಾ ಇರುತ್ತೆ, ಈ ತೊಡೆ ಭಾಗ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇದು ಕರೆಕ್ಟ್ ಆಗಬೇಕು ಅಂದರೆ ಆ್ಯಂಕಲ್ ಲೈನಲ್ಲಿ ಬ್ರಿಕ್ ಇಟ್ಕೊಂಡಿರ್ತೀವಿ, ಇದ್ರ ಮೇಲೆ ಕೈ ಇಡಿ, ಇನ್ನೂ ಸ್ವಲ್ಪ ಬೇಕಾದ್ರೆ ಹಿಂದಕ್ಕೆ ಇಟ್ಕೊಳ್ಳಿ. ಈಗ ಅದ್ರ ಮೇಲೆ ಕೈ ಇಡಿ, ತಲೆ ಹಿಂದಕ್ಕೆ ತೊಗೊಳ್ಳಿ, ಭುಜ ಹಿಂದಕ್ಕೆ ತೊಗೊಳ್ಳಿ, ತಲೆ ಹಿಂದಕ್ಕೆ, ತಲೆ ಇನ್ನೂ ಹಿಂದಕ್ಕೆ ಬರಲಿ. ಹಾಗೆ ಇದು ಒಂದೇ ಲೈನಲ್ಲಿ ಬರಬೇಕು, ತಲೆ ಭುಜ ಪಾದಗಳು ಒಂದೇ ಲೈನಲ್ಲಿರಬೇಕು, ದೃಷ್ಟಿ ಕೈ ಬೆಳ ಕಡೆಗೆ. ಈ ಥರ ಆ ಬ್ರಿಕ್ಕನ್ನು ಒತ್ತಿಬಿಟ್ಟು ಕೈಯನ್ನು ಬ್ರಿಕ್ ಮೇಲೆ ಒತ್ತಿ ಎಳಿತಾ ಇರಬೇಕು, ಒಂದೇ ಲೈನ್ ಬರೋ ಥರ. ಈಗ ಈ ಕಡೆ ತೊಡೆ ಭಾಗ ಹಿಂದಕ್ಕೆ ಟರ್ನ್ ಮಾಡಬೇಕು. ಇದು ಸಾಮಾನ್ಯ ಏನಾಗುತ್ತೆ, ಪಾದದ ಬೆರಳು ತುಂಬ ಹಿಂಗೆ ಒಳಗೆ ತಿರುಗಿಸ್ಕೊಂಡಾಗ್ಲೂ ಈ ಭಾಗ ಮುಂದಕ್ಕೆ ಬರುತ್ತೆ. ತಿರುಗಿಸಿ ಒಳಕ್ಕೆ ಒಂದು ಸಲ ತಿರುಗಿಸಿ ಇನ್ನೂ ಟರ್ನ್ ಮಾಡಿ. ಹಾಗೆ ನೋಡಿ, ಈ ಥರ ಟರ್ನ್ ಮಾಡೋಗಿ ಜಾಸ್ತಿ ಮುಂದಕ್ಕೆ ಬರ್ತಿರುತ್ತೆ, ಈ ಮಿಸ್ಟೇಕ್ ಆಗಬಾರ್ದು. ಈಗ ಹೊರಗೆ ಟರ್ನ್ ಮಾಡಿ. ಹೊರಗೆ ಟರ್ನ್ ಮಾಡಿದಾಗ ಈ ಭಾಗ ಹಿಂದಕ್ಕೆ ಟರ್ನ್ ಆಗುತ್ತೆ. ಪಾದದ ಹೊರಂಚನ್ನು ಒತ್ತಬೇಕು ಚೆನ್ನಾಗಿ, ಕಿರು ಬೆರಳು ಪಾದದ ಹೊರಂಚನ್ನು ಒತ್ತಿದಾಗ ಕಾಲು ನೇರ ಆಗುತ್ತೆ. ಇದು ಹಿಂದಕ್ಕೆ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಈಗ ಮಾಡಬೇಕೆಲ್ಲರೂ. ನಿಧಾನ ಮೇಲಕ್ಕೆ ಬನ್ನಿ, ಕಾಲು ಸೇರಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಮಾಡಿ, ಎಡಕ್ಕೆ ಮಾಡಿ. ಈಗ ಹೇಳಿದ್ನಲ್ಲ, ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮಾಡಿ. ಬಲಪಾದದ ಹೊರಂಚನೊತ್ತಿ. ಈಗ ಎಡಪಾದ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಪಾದದ ಹೆಬ್ಬೆರಳು ಲೈನ್ಗೆ ಬಲಪಾದದ ಹೆಬ್ಬೆರಳು ಲೈನ್ಗೆ ಎಡ ಹಿಮ್ಮಡಿ ಬರಬೇಕು. ಕೈಗಳನ್ನು ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಆ್ಯಂಕಲ್ ಲೈನಲ್ಲಿ ಇಟ್ಕೊಳ್ಳಿ. ಬ್ರಿಕ್ಕನ್ನೆಲ್ಲರೂ ಮೊದಲು ಇಟ್ಕೊಳ್ಳಿ. ಈಗ ಕೈಗಳನ್ನು ಸ್ಟ್ರೆಚ್ ಮಾಡಿ ಹೋದಾಗ ಅದ್ರ ಮೇಲೆ ಇಡಕ್ಕೆ ಸರಿ ಹೋಗುತ್ತೆ. ಇನ್ಹೇಲ್ ಮಾಡಿ, ಎಕ್ಸೇಲ್. ಕೈಗಳನ್ನು ಎಳಿತಾ ಬಲಗಡೆ ರಿಬ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಬಟಕ್ಕೆ ಮುಂದಕ್ಕೆ ನೂಕಿ, ಬಲಗಡೆ ರಿಬ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಕೈಗಳು ಉದ್ದ ಮಾಡಿ ಕುತ್ತಿಗೆ ತಿರುಗಿಸ್ಕೊಳ್ಳಿ. ತಲೆ ಹಿಂದಕ್ಕೆ ತೊಗೋಬೇಕೆಲ್ಲರೂ. ತಲೆ ಭುಜ ಸ್ವಲ್ಪ ಹಿಂದಕ್ಕೆ ತೊಗೊಂಡು ಕೈ ಬೆಳ ಕಡೆಗೆ ದೃಷ್ಟಿ, ಬಲಗೈ ಬೆಳ ಕಡೆಗೆ. ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಆಳವಾದ ದೀರ್ಘವಾದ ಉಸಿರಾಟ ನಡೀತಾ ಇರಲಿ. ಮುಖ ಶಾಂತವಾಗಿರಲಿ. ನಿಧಾನ ಮೇಲಕ್ಕೆ ಬನ್ನಿ. ಪಾದ ಒಳಗೆ ಟರ್ನ್ ಮಾಡ್ಕೊಳ್ಳಿ. ಸೇರಿಸಿ ನೇರ ನಿಂತ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಇಲ್ಲೂ ಅಷ್ಟೇ ನಿಧಾನ ಉಸಿರು ತೊಗೊಂಡು ಉಸಿರು ಬಿಡಿ. ಒಂದು ಸಲ ಕಣ್ಮುಚ್ಚಿ. ಪ್ರಸಾರಿತ ಪಾದೋತ್ಥಾನಾಸನ ವಿತ್ ಬ್ರಿಕ್ಕಲ್ಲಿ. ಕಾಲುಗಳು ದೂರ ಮಾಡ್ಕೊಳ್ಳಿ. ಇಲ್ಲಿ ಜಂಪ್ ಮಾಡಿ ಮಾಡೋದು ಇತ್ತು, ಮುಂಚೆ ಎಲ್ಲ ಮಾಡಿಸ್ತಾ ಇದ್ದೆ. ಇಲ್ಲಿ ವಯಸ್ಸಾದವರು ಇರ್ತಾರೆ, ಮಂಡಿ ನೋವಿರು ಇರ್ತಾರೆ, ಅದರಿಂದ ಜಂಪ್ ಮಾಡಿ ಮಾಡಿಸಲ್ಲ. ಸ್ಟ್ಯಾಂಡಿಂಗ್ ಆಸನ ಮಾಡಿಸುವಾಗ ಹಾಗೆ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಮಾಡಿಸ್ತಾ ಇರೋದು. ಈಗ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಶೋಲ್ಡ್ರ್ ಹಿಂದಕ್ಕೆ, ಹಿಪ್ಸ್ ಮೇಲೆ, ಕೈನ ಹೆಬ್ಬೆರಳಿ ಹಿಪ್ಸ್ ಮೇಲೆ ಬರಲಿ. ಈಗ ಇನ್ಹೇಲ್ ಮಾಡಿ, ತಲೆ ಎತ್ತಿ. ಎಕ್ಸೇಲ್. ನಿಧಾನ ಮುಂದಕ್ಕೆ ಹೋಗಿ. ಪಾದದ ಹೊರಂಚನೊತ್ತಿ. ಎರಡೂ ಪಾದದ ಕಿರು ಬೆರಳನ್ನು ಒತ್ತಿ. ಪಾದದ ಹೊರಂಚನೊತ್ತಿ. ಸ್ವಲ್ಪ ಒಳಗೆ ತಿರ್ಗಿಸಿರ್ಬೇಕು. ಪಾದಗಳು ತುಂಬ ಒಳಗೆ ತಿರುಗಿಸ್ಕೋಬೇಡಿ. ಅವಾಗಲೇ ಹೇಳಿದ್ನಲ್ಲ, ಆ ಮಿಸ್ಟೇಕ್ ಆಗುತ್ತೆ. ಈ ಕೈಗಳನ್ನು ಬ್ರಿಕ್ ಮೇಲೆ ಇಡಿ. ಬ್ರಿಕ್ ಮೇಲೆ ವೆಯ್ಟ್ ಹಾಕಬೇಡಿ ನಿಮ್ಮ ಶರೀರದ್ದು. ಬೆರಳಿನ ತುದಿಯಿಂದ ಬ್ರಿಕ್ಕನ್ನು ಜಾರಿಸ್ತಾ ಬನ್ನಿ. ಹಿಮ್ಮಡಿ ಮತ್ತು ಪೃಷ್ಠದ ಭಾಗ ಒಂದು ಲೈನಲ್ಲಿರಬೇಕು. ಹೀಲ್ಸ್ ಬಟಕ್ಸ್ ಒಂದೇ ಲೈನಲ್ಲಿರಬೇಕು. ಕಾಲು ತುಂಬ ದೂರನೂ ಮಾಡಬೇಡಿ, ಹತ್ರನೂ ಇಟ್ಕೋಬೇಡಿ. ಜೊತೆ ಕಾಲು ಸ್ವಲ್ಪ ಹತ್ತಿರ ತೊಗೋಬೇಕು. ಈಗ ಕೈ ಬೆರಳಿನ ತುದಿಯಿಂದ ಬ್ರಿಕ್ಕನ್ನು ಜಾರಿಸ್ತಾ ಬನ್ನಿ. ಬೆನ್ನಿನ ಭಾಗ ನೋಡಿ ಹೇಗೆ ಸ್ಟ್ರೆಚ್ ಆಗ್ತಾ ಇರುತ್ತೆ ಅಂತ. ಪಕ್ಕೆ ಭಾಗ, ರಿಬ್ಸ್ ಭಾಗ, ಬೆನ್ನಿನ ಭಾಗ ಸ್ಟ್ರೆಚ್ ಆಗ್ತಾ ಇರುತ್ತೆ. ಬೆನ್ನಿನ ಭಾಗ ಹಿಂದೆ ಕೇಳ್ಕೊಳ್ಳಿ. ಬಟಕ್ಸ್ ಕಡೆ ಎಳಿತಾ ಇರಿ. ಕೈ ಮುಂದೆ ಕೇಳ್ಕೊಳ್ಳಿ. ಈಗ ಹಾಗೆ ಬ್ರಿಕ್ಕನ್ನು ಒಳಗೆ ತೊಗೊಳ್ಳಿ. ಪಾದದ ಲೈನಲ್ಲಿ ಇಟ್ಕೊಳ್ಳಿ. ಅದ್ರ ಮೇಲೆ ಹಣೆ ಇಡಕ್ಕೆ ಟ್ರೈ ಮಾಡಿ. ಆ್ಯಂಕಲ್ ಹಿಡ್ಕೊಳ್ಳಿ. ಔಟರ್ ಹಿಲ್ ಹಿಡ್ಕೊಳ್ಳಿ. ಉದ್ದ ಬೇಕಾದರೂ ಇಟ್ಕೊಳ್ಳಿ ಬ್ರಿಕ್ಕನ್ನು.
ಉದ್ದ ಬೇಕಾದ್ರೂ ಇಟ್ಕೊಳ್ಳಿ. ನಡುನೆತ್ತಿ ಭಾಗ ಯಾರಿಗೆ ತಾಗ್ಸೋಕ್ಕಾಗೋದಿಲ್ಲ ಬ್ರಿಕ್ ಮೇಲೆ ಅಂಥವ್ರು ಉದ್ದ ಇಟ್ಕೊಂಡು ಕೈಗಳನ್ನು ಮಡಿಸಿ. ಅದು ಕಷ್ಟ ಆದರೆ ಕುತ್ತಿಗೆ ಭಾಗ ಸಡಿಲ ಬಿಡಿ ಅಷ್ಟೇ. ಇಡೋಕ್ಕಾಗಲಿಲ್ಲ ತಾಗ್ಸೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ರಿಲ್ಯಾಕ್ಸಾಗಿ ಮಾಡಿ. ಎಷ್ಟಾಗುತ್ತೋ ಅಷ್ಟೇ ಮಾಡಿ. ನಿಮ್ಮ ಶರೀರಕ್ಕೆ ಮನಸ್ಸಿಗೆ ತಕ್ಕನಾಗಿ ಮಾಡ್ತಾ ಬರಬೇಕು. ಕವಿತನು ಕಾಲು ಹತ್ತಿರ ತೊಗೋಬೇಕು ಸ್ವಲ್ಪ. ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗಿರಲಿ. ಕುತ್ತಿಗೆ ಹಿಂಭಾಗ ಯಾವಾಗಲೂ ಪೂರ್ತಿ ರಿಲ್ಯಾಕ್ಸ್ ಆಗಿರಬೇಕು. ಸಾಕು. ಕೈ ಮುಂದೆ ತಗೊಳ್ಳಿ, ಕಾಲು ಹತ್ತಿರ ಇಟ್ಕೊಳ್ಳಿ. ಎರಡೂ ಪಾದಗಳನ್ನು ಸೇರಿಸಿ ಮುಂದಕ್ಕೆ ವೆಯ್ಟ್ ತಗೊಳ್ಳಿ. ಔಟರ್ ಹಿಲ್ ಇಟ್ಕೊಳ್ಳಿ. ಹಾಗೆ ಉತ್ತಾನಾಸನ ಮಾಡಿ. ಬ್ರಿಕ್ ಇಟ್ಕೊಂಡೆ ಮಾಡಿ. ಹಾಗೆ ಆಗ ಚೆನ್ನಾಗಿ ಶೋಲ್ಡ್ರ್ ಬ್ಲೇಡ್ ಅಗಲ ಆಗುತ್ತೆ. ಆ್ಯಂಕಲ್ಲಿಗೆ ಬರಬೇಕು ಬ್ರಿಕ್. ತಲೆ ಎತ್ತಿ ಮತ್ತೊಮ್ಮೆ ಇನ್ಹೇಲ್ ಮಾಡಿ, ಎಕ್ಸೇಲ್. ಕೈಗಳನ್ನು ಮಡಿಸಿ, ಬೆನ್ನಿನ ಭಾಗ ಹಿಗ್ಸಿ. ಆ್ಯಂಕಲ್ಲಿಗೆ ಬ್ರಿಕ್ ಒತ್ತುತ್ತಾ ಇದ್ದಾಗ ಶೋಲ್ಡ್ರ್ ಬ್ಲೇಡ್ ಚೆನ್ನಾಗಿ ಅಗಲ ಆಗುತ್ತೆ, ಮಂಡಿಗಳು ನೇರಾಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್. ಸಮತಲ ಸ್ಥಿತಿ. ನೇರ ಕೂತ್ಕೊಳ್ಳಿ. ಪಾದದ ಬೆರಳೆಲ್ಲ ನಿಮ್ಮ ಕಡೆಗಿರಲಿ. ಬೆನ್ನೇರ. ಈಗ ಬ್ರಿಕ್ ಮೇಲೆ ಕೂತ್ಕೊಳ್ಳಿ. ಬ್ರಿಕ್ ತೊಗೊಂಡು ಹಿಪ್ಸ್ ಕೆಳಗಡೆ ಇಟ್ಕೊಳ್ಳಿ. ಬ್ರಿಕ್ ಮೇಲೆ ಕೂತಾಗ ಬೆನ್ನು ನೇರ ಆಗುತ್ತೆ. ಆಟೋಮೆಟಿಕ್ಕಾಗಿ ಬೆನ್ನಿನ ಭಾಗ ಉದ್ದ ಆಗುತ್ತೆ, ಬೆನ್ನು ಗೂನಾಗಲ್ಲ. ಪಾದದ ಬೆರಳೆಲ್ಲ ನಿಮ್ಮ ಕಡೆಗಿರಬೇಕು. ಈಗ ಭರದ್ವಾಜಾಸನ 1. ಎಡಕ್ಕೆ ಹಾಕಿ ಕಾಲುಗಳನ್ನೆಲ್ಲರೂ ನಿಮ್ಮ ಎಡಕ್ಕೆ. ಕೆಳಗಡೆ ಪಾದದ ಆರ್ಚ್ ಮೇಲೆ ಮೇಲಿನ ಪಾದದ ಆ್ಯಂಕಲ್ ಬರಲಿ. ಯಾರಿಗೆ ಮಂಡಿ ನೋವಿದೆ, ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅವರು ಬಲ ಪಾದವನ್ನು ಎಡ ಪಾದದ ಮಂಡಿ ಹತ್ತಿರ ಇಟ್ಕೋಬೇಕು. ಎಡ ಮಂಡಿ ಹತ್ತಿರ. ನಿಮ್ಗೆ ಆಗಲಿಲ್ಲ ಅಂತಂದರೆ ಬೇರೆ ಬ್ರಿಕ್ ತೊಗೊಳ್ಳಿ. ಇಲ್ಲಿದೆ ನೋಡಿ, ದೊಡ್ಡ ಬ್ರಿಕ್ ತೊಗೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನು ಎಳ್ಕೊಳ್ಳಿ ಮೇಲಕ್ಕೆ. ಇನ್ಹೇಲ್ ಮಾಡಿ. ಪೂರ್ತಿ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಮೊದಲು ಸೊಂಟದ ಭಾಗ ತಿರುಗಿಸ್ಕೋಬೇಕು. ಈಗ ಎಡಗೈಯನ್ನು ಬಲಮಂಡಿ ಮೇಲೆ ಇಟ್ಕೊಳ್ಳಿ. ಬಲಗೈ ಹಿಂದೆ ನೆಲದ ಮೇಲೆ ಇಡಿ. ಯಾರಿಗೆ ಕೈ ರಟ್ಟೆ ಹಿಡ್ಕೊಳಕ್ಕಾಗುತ್ತೆ, ಫೈನಲ್ ಪೋಶ್ಚರು, ಆ ಥರ ಮಾಡಿ. ಬಲಗೈಯಿಂದ ಎಡಗೈ ರಟ್ಟೆ ಹಿಡ್ಕೋಬೇಕು. ಆದರೆ ಆಗಲಿಲ್ಲ ಅಂದರೆ ಬೇಡ, ನೆಲದ ಮೇಲೆ ಇಟ್ಬಿಟ್ಟೆ ಮಾಡಿ. ಕಷ್ಟಪಟ್ಟು ಮಾಡೋದು ಬೇಡ, ಆಗೋದಿಲ್ಲ ಮೀನು. ಆ ಕೈ ಇದು ಮಂಡಿ ಮೇಲೆ ಬರಬೇಕು. ಈ ಕೈಯಿಂದ ರಟ್ಟೆ ಹಿಡ್ಕೋಬೇಕು. ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ. ಬಲಭುಜ ಇಳಿಸಿ. ನಿಧಾನ ವಾಪಸ್ ಬನ್ನಿ. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಕೈ ಕೆಳಗೆ ಬಿಡಿ, ಕಾಲು ಕೆಳಗೆ ಮುಂದಾಕಿ. ಈಗ ಬಲಕ್ಕೆ ಹಾಕಿ ಎರಡೂ ಪಾದಗಳನ್ನು. ಎಡ ಪಾದದ ಆರ್ಚ್ ಮೇಲೆ ಬಲ ಆ್ಯಂಕಲ್ ಬರಬೇಕು. ಕೈಗಳನ್ನು ಎಳ್ಕೊಳ್ಳಿ. ಎರಡೂ ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್. ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲಗೈಯನ್ನು ಎಡ ಮಂಡಿ ಮೇಲೆ ಇಡಿ. ಬಲ ಹಸ್ತ ಎಡ ಮಂಡಿ ಮೇಲೆ ಒತ್ತಬೇಕು. ಮೇಲೆ ಕೆಳ್ಕೋಬೇಡಿ ಮಂಡಿಯನ್ನು. ಈಗ ಪೂರ್ತಿ ಎಡಕ್ಕೆ ತಿರುಗಿಸಿ. ಇನ್ನು ಎಡಗೈಯನ್ನು ನೆಲದ ಮೇಲೆ ಇಡಿ. ಕುತ್ತಿಗೆ ತಿರುಗಿಸ್ಕೊಳ್ಳಿ. ಭುಜ ಇಳಿಸ್ತಾ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಯಾವುದೇ ಆಸನಗಳು ಮಾಡುವಾಗ ಸ್ಥಿತಿನಲ್ಲಿರುವಾಗ ಉಸಿರಾಟ ನಿಧಾನಕ್ಕೆ ನಡೀತಾ ಇರಬೇಕು. ನಿಧಾನ ವಾಪಸ್ ತೊಗೊಳ್ಳಿ. ಕೈಗಳ ಮೇಲಕ್ಕೆ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಕ್ಸೇಲ್. ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತೊಗೊಳ್ಳಿ. ಈಗ ಟ್ವಿಸ್ಟಿಂಗ್ ಮಾಡಿ. ಎಡಗೈಯನ್ನು ಬಲ ಮಂಡಿಗೆ ಒತ್ತಿ. ನೇರ ಕೂತ್ಕೊಳ್ಳಿ. ಟರ್ನ್ ಮಾಡ್ಕೊಳ್ಳಿ. ಈಗ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ.
ಬ್ರಿಕ್ ಮೇಲೆ ಕೂತಾಗ ಚೆನ್ನಾಗಿ ಬೆನ್ನಿನ ಭಾಗ ನೇರ ಆಗುತ್ತೆ, ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಧಾನ ವಾಪಸ್ ಬನ್ನಿ. ಈಗ ಎರಡು ಕೈಗಳ ಮೇಲೆ ಸ್ಟ್ರೆಚ್ ಮಾಡಿ ಸೀಲಿಂಗ್ ಕಡೆಗೆ ಎಳ್ಕೊಳ್ಳಿ. ಇನ್ಹೇಲ್ ಮಾಡಿ, ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ಪಾದದ ಹೊರಂಚನೆ ಹಿಡ್ಕೊಳ್ಳಿ, ಬೆರಳು ಹಿಡ್ಕೋಬೇಡಿ. ಬೆರಳು ಹಿಡ್ಕೊಂಡ್ರೆ ಕುತ್ತಿಗೆ ಹತ್ರ ಭುಜಗಳು ಬರುತ್ತೆ. ಭುಜ ಅಗಲ ಆಗಬೇಕು ಅಂತಂದರೆ ಪಾದದ ಹೊರಂಚ ಅಥವಾ ಆ್ಯಂಕಲ್ ಹಿಡ್ಕೊಳ್ಳಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಮತ್ತೊಮ್ಮೆ ತಲೆ ಎತ್ತಿ, ಬೆನ್ನಿನ ಭಾಗ ಹಿಗ್ಸಿ, ಎಕ್ಸೇಲ್ ಮುಂದಕ್ಕೆ. ನಿಧಾನ ಮೇಲಕ್ಕೆ ಬನ್ನಿ, ಕೈ ಕೆಳಗೆ ಬಿಡಿ. ಸುಖಾಸನ. ರೈಟಿಗೆ ಟ್ವಿಸ್ಟ್ ಮಾಡಿ, ಎಡಗೈಯನ್ನು ಬಲ ಮಂಡಿ ಮೇಲೆ ಒತ್ತಿ ಟರ್ನ್ ಮಾಡಿ. ಚೇಂಜ್ ಮಾಡ್ಕೊಳ್ಳಿ, ಎಡಕ್ಕೆ ಟರ್ನ್ ಮಾಡಿ. ಕಮ್ ಬ್ಯಾಕ್, ಬೆಂಡ್ ಫಾರ್ವರ್ಡ್. ಕೈ ಮುಂದಕ್ಕೆ ಎಳ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ, ಕೈ ಕೆಳಗೆ ಬಿಡಿ. ಕಪಾಲ್ ಭಾತಿ, ಭಸ್ತ್ರಿಕಾ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು. ನಂತರ ಶವಾಸನ, ಆಮೇಲೆ ಪ್ರಾಣಾಯಾಮ ಶುರು ಮಾಡಿ.